press the bell icon on the YouTube app and never miss another update. Hello my dear children, how are you? I hope all are fine. So in our previous class, we have discussed about roadways and railways. So railways has a large network in Asia, and also it connect almost all towns and cities. The total length of railway network in India, so about 64,000 kilometers. And also we use in the earlier time, so at the time of independence, steam engine trains, and now we use diesel engine and electronic engines. This has increased speed of trains. And trains such as Rajdhani Express and Shatabdi Express, these two trains run at 140 kilometers per hour. And Kolkata and Delhi have metro rail and commuter trains. These trains run within the city. These trains run either on elevated and under the ground, tunnel anteli ನಾವು ಕರಿತೀವಿ ಅಲ್ವಾ. So and also Mumbai also has a dense network of suburban trains. So these suburban trains, it is the cheap means of local transport in the city. Understood children? And in 1853, the first train ran between Mumbai and Thane. The city Thane is a city in Maharashtra, for a distance of 34 kilometers. Understood children? So this is a railway transport. So now in this class we will discuss about airways and waterways. Understood children? Yes. Now airways. So an aeroplane is the fastest means of transport. ಏರೋಪ್ಲೇನ್ ಅಂದ ತಕ್ಷಣ ನಮಗೆ ನೆನಪಾಗುತ್ತಲ್ವಾ, ಅದು ಮೇಲೆ ಹೋಗುತ್ತೆ ಅಂತೇಳಿ. ಎಸ್, ಆ್ಯನ್ ಏರೋಪ್ಲೇನ್ ಈಸ್ ದ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಯಾವುದು ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಹಾಗಾದರೆ? ಏರೋಪ್ಲೇನ್. Aeroplane, fastest means of transport. Underline that. As compared to roadways and railways, airways is the fastest means of transport. ಕಂಪೇರ್ ಮಾಡಿದ್ರೆ ನಾವು ರೋಡ್ವೇಸಿಗೆ ಮತ್ತು ನಮ್ಮ ಇಂಡಿಯಾದಲ್ಲಿ, ನಿಮಗೆ ಗೊತ್ತಾ, ಇಂಡಿಯಾದಲ್ಲಿ ತುಂಬ ಪಾಪ್ಯುಲರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವುದಪ್ಪ ಅಂತ ಹೇಳಿದ್ರೆ ರೋಡ್ವೇ. Understood? So compared to roadway and railway, so airways is the fastest means of transport. ಅತಿ ವೇಗವಾಗಿ ನಾವು ಯಾವುದಾದ್ರು ಪ್ಲೇಸಿಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ, ತುಂಬ ವೇಗವಾಗಿ ತಲುಪುವಂಥ ಒಂದು ಟ್ರಾನ್ಸ್ಪೋರ್ಟ್ ಸಾರಿಗೆ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ಏರ್ವೇಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? So in this airways connect major cities and towns of India are connected by air.
aeroplanes transport goods and people. ಸೊ ಇದು ಏರ್ವೇಸು ಏನನ್ನು ಶಿಫ್ಟ್ ಮಾಡುತ್ತೆ? ಇಟ್ಸ್ ಟ್ರಾನ್ಸ್ಪೋರ್ಟ್ ಪೀಪಲ್ ಆ್ಯಂಡ್ ಗೂಡ್ಸ್. ಸೊ ಇಲ್ಲಿ ಗೂಡ್ಸ್ ಅಂದ ತಕ್ಷಣವೇ ನಮಗೆ ಸೊ ಇದು ಏರೋಪ್ಲೇನಲ್ಲೂ ವಸ್ತುಗಳನ್ನು ಹಾಕ್ಕೊಂಡು ಹೋಗ್ತಾರಾ ಅಂತೇಳಿ ಅನ್ಕೋಬೋದು ನೀವು. ಸೊ ಗೂಡ್ಸ್ ಮೀನ್ಸ್ ಎಸ್ಪೆಷಲಿ ಪೆರಿಷಬಲ್. ಸೊ ಇಯರ್ ಪೆರಿಷಬಲ್ ಅಂತ ಹೇಳಿದ್ರೆ ಏನಾಗಾದ್ರೆ ಗೋ ಬ್ಯಾಡ್ ಕ್ವಿಕ್ಲಿ. ಪೆರಿಷಬಲ್ ಅಂದರೆ ಬೇಗ ಕೆಡೋವಂಥ ವಸ್ತುಗಳು. ಸೊ ಅಂಡರ್ಲೈನ್ ದಟ್. go bad quickly. ಹಾಗಾದರೆ ಯಾವುದು ತುಂಬ ಪೆರಿಷಬಲ್ ಗೂಡ್ಸ್? ಹಾಗಾದರೆ ಎಸ್ಪೆಷಲಿ ಪೆರಿಷಬಲ್ ಗೂಡ್ಸ್ ಲೈಕ್ ಫ್ರೆಶ್ ಫ್ರೂಟ್ಸ್, ಫ್ಲವರ್ಸ್, ವೆಜಿಟೇಬಲ್ಸ್ ಎಕ್ಸೆಟ್ರಾ. ಸೊ ಈ ಪೆರಿಷಬಲ್ ಗೂಡ್ಸು ಬೇಗ ಹಾಳಾಗುತ್ತಲ್ವ? ಸೊ ನಮ್ಮ ಮನೆಗಳಲ್ಲೇ ನಾವು ನೋಡ್ಬೋದಲ್ಲ, ಫ್ರೂಟ್ಸನ್ನು ತುಂಬ 2-3 ಡೇಸ್ ಇಟ್ಬಿಟ್ರೆ ಅದೇನಾಗುತ್ತೆ? ಕೆಟ್ಟೋಗುತ್ತೆ. ಫ್ಲವರ್ಸ್ನೂ ಅಷ್ಟೇ, ವೆಜಿಟೇಬಲ್ಸ್ನೂ ಅಷ್ಟೇ ಅಲ್ವಾ? ಸೊ ಈ ಥರ ಪೆರಿಷಬಲ್ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಏರೋಪ್ಲೇನನ್ನು ಬಳಸ್ತಾರೆ. ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಅಂಡರ್ಸ್ಟುಡ್? ಆ್ಯಂಡ್ especially a perishable goods like a fresh fruit, vegetables and flowers to far off places. ತುಂಬ ದೂರ ಇರೋಂಥ ಪ್ಲೇಸಿಗೆ ಅದು ರೀಚ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ದಿನ ಹಿಡಿಯುತ್ತೆ. ನಾವು ರೋಡ್ವೇ ಮೂಲಕ ಅಥವಾ ರೈಲ್ವೆ ಮೂಲಕ ಹೋದರೆ ಅಲ್ವಾ? ಆದರೆ ಸೊ ದೀಸ್ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, perishable goods like fresh fruits, vegetables and flowers to far off places. far ಅಂದರೆ ತುಂಬ ದೂರ ಇರೋವಂಥ places. and also mail from big cities. ಸೊ ಮೇಲ್ ಅಂದರೆ ಸೊ ಒಂದು ಮಾಹಿತಿ ಅಥವಾ ವಿಷಯ, ಮೇಲ್. ಸೊ ಈ ಮೇಲ್ ನಾವು ಹೇಗೆ ಅದು ಏರೋಪ್ಲೇನಲ್ಲಿ ಕಳಿಸ್ತಾರೆ? ಸೊ ಆಲ್ರೆಡಿ ಈಗ ನಮಗೆ ನೆಟ್ವರ್ಕಲ್ಲಿ ನೋಡೋದಾದರೆ ಮೊಬೈಲ್ಸ್ ಇದೆ, ಕಂಪ್ಯೂಟರ್ಸಲ್ಲಿ ಇಮೇಲ್ನ ಕಳಿಸ್ಬೋದು. ಸೊ ಸಮ್ ಇಂಪಾರ್ಟೆಂಟ್ ಮೇಲ್ ಫ್ರಮ್ ಬಿಗ್ ಸಿಟೀಸ್ ಈಸ್ ಸೆಂಟ್ ಬೈ ಏರೋಪ್ಲೇನ್ಸ್. ವಿತಿನ್ 2-3 ಅವರ್ಸಲ್ಲಿ ಅದು ಹೋಗಿ ರೀಚ್ ಆಗುತ್ತೆ. ಬಟ್ ಅದಕ್ಕಿಂತ ಫಾಸ್ಟ್ ನೆಟ್ವರ್ಕ್ ಇದೆ ನಮಗೆ, ಆದರೆ ಕೆಲವೊಂದನ್ನ ಸ್ಪ್ರೆಡ್ ಮಾಡೋ ರೀತಿ ಇರಲ್ಲ ಅಲ್ವಾ? ಸೊ ಮೇಲ್ ಫ್ರಮ್ ಬಿಗ್ ಸಿಟೀಸ್ ಈಸ್ ಸೆಂಟ್ ಬೈ ಏರೋಪ್ಲೇನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ದಟ್ ಈಸ್ ವೈ ಲೆಟರ್ಸ್ ಫ್ರಮ್ ಫಾರ್ ಆಫ್ ಪ್ಲೇಸಸ್ ಇಟ್ಸ್ ರೀಚ್ ಕ್ವಿಕ್ಲಿ. ಯಾಕೆ ಲೆಟರ್ಸನ್ನು ನಾವು ಏರೋಪ್ಲೇನ್ಸ್ಗಳಲ್ಲೇ ಕಳಿಸ್ತೀವಿ? ರೀಚ್ ಕ್ವಿಕ್ಲಿ. ಸೊ ಬೇಗ ಅದು ಅಲ್ಲೋಗಿ ತಲುಪೋದಕ್ಕೆ ಅಲ್ವಾ? ಸೊ ಏರೋಪ್ಲೇನ್ ಇಸ್ ದ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಹೆಲಿಕಾಪ್ಟರ್, ಯು ನೋ ಹೆಲಿಕಾಪ್ಟರ್? ಸೊ ಹೆಲಿಕಾಪ್ಟರ್ ಅಂತ ಹೇಳಿದ್ರೆ helicopter is another important means of air transport. ಸೊ ಏರ್ ಟ್ರಾನ್ಸ್ಪೋರ್ಟಲ್ಲಿ ಇನ್ನೊಂದು ನಾವು ಟ್ರಾನ್ಸ್ಪೋರ್ಟ್ ನೋಡೋದಾದರೆ ಹೆಲಿಕಾಪ್ಟರ್. ಸೊ ಸ್ಪೆಷಲಿ ಇನ್ ಏರಿಯಾಸ್ ದಟ್ ಆರ್ ವೆರಿ ಡಿಫಿಕಲ್ಟಿ ಟು ರೀಚ್. ಸೊ ಹೆಲಿಕಾಪ್ಟರ್ಸನ್ನು ಯಾವಾಗ ನಾವು ಅದನ್ನು ಉಪಯೋಗಿಸ್ಕೊತೀವಿ ಅಂತ ಹೇಳಿದ್ರೆ, ಆ ಒಂದು ಪ್ರದೇಶ ನಮಗೆ ರೀಚ್ ಆಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ
ಸೊ ಆವಾಗ ನಾವೇನು ಮಾಡ್ತೀವಿ, ಈ ಹೆಲಿಕಾಪ್ಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸ್ಪೆಷಲಿ ಇನ್ ದಟ್ ಏರಿಯಾಸ್ ಆರ್ ವೆರಿ ಡಿಫಿಕಲ್ಟ್ ಟು ರೀಚ್. ಏರೋಪ್ಲೇನ್ಸ್ ಆ್ಯಂಡ್ ಹೆಲಿಕಾಪ್ಟರ್ both are air transport, but a helicopter is means of the another one important means of air transport. So these two transport, aeroplane and helicopter. So these two are very useful during the time of floods and famines. ಸೊ ನಾರ್ತ್ ಕರ್ನಾಟಕದಲ್ಲಿ ನೀವು ಆಲ್ರೆಡಿ ಟಿ ವಿಯಲ್ಲಿ ನೋಡಿದ್ದೀರಾ ಅಂತ ಅನಿಸುತ್ತೆ ನನಗೆ. ಸೊ ಮೊನ್ನೆ ಎಲ್ಲ ಫ್ಲಡ್ಸ್ ಆಯ್ತಲ್ವ ಅಲ್ಲಿ. ಸೊ ಅಲ್ಲೆಲ್ಲರಿಗೂ ತುಂಬ ನೀಡಿದ್ದೇನು, ಫುಡ್, ಮೆಡಿಸನ್ಸ್ ಆ್ಯಂಡ್ ಸಮ್ ನೀಡಿ ಥಿಂಗ್ಸ್ ಅಲ್ವಾ. ಸೊ ಅವಾಗ ಹೆಂಗೆ ಹೋದ್ವಿ ನಾವು ಅಲ್ಲಿಗೆ? ಸೊ ವಿ ಯೂಸ್ these helicopters. Understood? So aeroplane and helicopter are very useful to during the time of floods and famines. Famines andre kshama. They are used to drop the food packets and medicines. ಈಗ ಫ್ಲಡ್ಸ್ ಆಗಿದೆ, ಅಲ್ಲಿ ತುಂಬ ಓವರ್ಫ್ಲೋ ವಾಟರ್ ಫ್ಲೋ ಆಗ್ತಾ ಇದೆ ಅಂದಾಗ ನಾವು ರೋಡ್ವೇ ಮೂಲಕ ಹೋಗೋಕ್ಕಾಗುತ್ತಾ? ನೋ. ಸೊ ಫುಡ್ ಪ್ಯಾಕೆಟ್ಸ್, ದೇ ಆರ್ ಡ್ರಾಪ್ಸ್. ಫುಡ್ ಪ್ಯಾಕೆಟ್ಸ್ ಅಂದರೆ ಮೇಲಿಂದನೇ ಫುಡ್ ಪ್ಯಾಕೆಟ್ಸ್ನ ನೀಡಿರೋವಂಥ ಪೀಪಲ್ಗೆ ಏನು ಮಾಡ್ತಾರೆ? ಫುಡ್ಡನ್ನು ಕೊಡ್ತಾರೆ, ಮೆಡಿಸನ್ಸ್ನ ಕೊಡ್ತಾರೆ. ಸೊ ಹೆಲಿಕಾಪ್ಟರ್ ಮೂಲಕ ದೇ ಶಿಫ್ಟ್ ಇನ್ ಅನದರ್ ಪ್ಲೇಸ್, ಪೀಪಲ್ನ ಮತ್ತೆ ಅವರು ಶಿಫ್ಟ್ ಮಾಡ್ತಾರೆ ಅಲ್ವಾ. ಆ್ಯಂಡ್ ಆಲ್ಸೋ ದೇ ಆಲ್ಸೋ ರೀಚ್ ಮೌಂಟೇನಿಯಸ್ ಆ್ಯಂಡ್ ಹಿಲ್ಲಿ ಏರಿಯಾಸ್. ಸೊ ಮೌಂಟೇನಿಯಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ನೇಪಾಲ್. ಅಂಡರ್ಸ್ಟುಡ್? ಸೊ ನೇಪಾಲ್. ಸೊ ದೇ ಆಲ್ಸೋ ರೀಚ್ ಮೌಂಟೇನಿಯಸ್ ಆ್ಯಂಡ್ ಹಿಲ್ಲಿ ಏರಿಯಾಸ್ ವಿಚ್ ಆರ್ ಡಿಫಿಕಲ್ಟಿ ಟು ರೀಚ್ ಬೈ ರೋಡ್. ಸೊ ಜಮ್ಮು ಆ್ಯಂಡ್ ಕಾಶ್ಮೀರು ಯಾಕೆ ಅಂತ ಹೇಳಿದ್ರೆ ಸ್ನೋ ಕವರ್ಡ್ ಏರಿಯಾ. ನೇಪಾಳ ಆಲ್ಸೋ ಇಟ್ಸ್ ಕವರ್ಡ್ ಮೌಂಟೇನ್, ಹಿಮಾಲಯನ್ ಮೌಂಟೇನ್ಸ್. ವಿ ಕಾಂಟ್ ರೀಚ್ ಕ್ವಿಕ್ಲಿ ಬೈ ರೋಡ್ ಅಲ್ವಾ. ನಾವು ರೋಡ್ ಮೂಲಕ ಬೇಗ ಹೋಗಿ ಅಲ್ಲಿ ತಲುಪೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಆ ಟೈಮಲ್ಲೂ ಫಾರ್ ಎಕ್ಸಾಂಪಲ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಇಟ್ ಲೊಕೇಟೆಡ್ ಇಯರ್ ಜಮ್ಮು ಆ್ಯಂಡ್ ಕಾಶ್ಮೀರ್. Understood? And Nepal and other some places, okay, use airways. ಸೊ ಹೆಲಿಕಾಪ್ಟರ್ಸನ್ನು ಬಳಸ್ತಾರೆ ಆ ಪ್ಲೇಸ್ಗಳಲ್ಲಿ, ಮತ್ತು ಏರೋಪ್ಲೇನ್ಸನ್ನು ಬಳಸ್ತಾರೆ. ಆ್ಯಂಡ್ ಆಲ್ಸೋ ಅನದರ್ ಒನ್, ಸೊ ಕೇಬಲ್ ಕಾರ್ಸ್. ಕೇಬಲ್ ಕಾರ್ಸ್ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಮೌಂಟೇನಿಯಸ್ ಹಿಂಗಿರುತ್ತೆ, ಈ ಪ್ಲೇಸಿಂದ ಈ ಪ್ಲೇಸಿಗೆ ನಮಗೆ ಅದು ಕೇಬಲ್ ಕಾರ್ ಮೂಲಕ ನಾವು ಇಲ್ಲಿಗೆ ರೀಚ್ ಆಗ್ತೀವಿ. ಅಂಡರ್ಸ್ಟುಡ್? ಸೊ ಎಸ್, ದೇ ಆಲ್ಸೋ ರೀಚ್ ಮೌಂಟೇನಿಯಸ್ ಆ್ಯಂಡ್ ಹಿಲ್ಲಿ ಏರಿಯಾಸ್ ವಿಚ್ ಆರ್ ಡಿಫಿಕಲ್ಟಿ ಟು ರೀಚ್ ಬೈ ರೋಡ್. ಇಂಥ ಟೈಮಲ್ಲೂ ನಾವು ಹೆಲಿಕಾಪ್ಟರ್ ಮತ್ತು ಇನ್ನೊಂದು ಏರೋಪ್ಲೇನ್ಸನ್ನು ಬಳಸ್ತೀವಿ. ಆ್ಯಂಡ್ we can see two types of airways, namely government and private. So airways, two types of airways na ನಾವು ನೋಡ್ತೀವಿ. We can see mainly two types of airways. One is government or official and private airlines. Understood? One is official
and another one private airlines. Understood, children? Yes. So we can see mainly two types of airlines. So official airlines and private airlines. So official airlines means government, it maintained and it means government. So private airlines, for example, so official airlines, so government airline, Air India, for example, Air India. Understood? One example of official airlines, Air India. And what about the private airlines? Which are the private airlines? So Jet Airway, Indigo Airway and Spice Jet. Understood, children? Yes. So here private airlines means Jet Airways, underline that points. Private airlines like Jet Airways, Indigo Airways and Spice Jet Airways. So these airlines offer tickets at low prices, especially private airlines. ಸೊ ಅದು ಆಫರಲ್ಲಿ ಅಂದರೆ ಟಿಕೆಟ್ ಅಂದರೆ ನಾವು ಅಫಿಷಿಯಲ್ ಏರ್ಲೈನ್ಸಲ್ಲಿ ಏನು ಟಿಕೆಟ್ನ ಕಾಸ್ಟ್ ಇರುತ್ತಲ್ಲ, ಸೊ ಅಷ್ಟಿರೋದಿಲ್ಲ, ಅದಕ್ಕಿಂತ ಲೋ ಪ್ರೈಸಲ್ಲಿ ನಮಗದು ಆಫರ್ ಮಾಡುತ್ತೆ. ಸೊ ನಾವು ಏರ್ ಟ್ರಾವೆಲ್ ಹ್ಯಾಸ್ ನಾವು ಬಿಕಮ್ ಅಫರ್ಡೆಬಲ್. ಸೊ ಇಯರ್ ಅಫರ್ಡೆಬಲ್ ಅಂತ ಹೇಳಿದ್ರೆ ರೀಸನಬಲ್. ಸೊ ಎಲ್ಲರೂ ಏರ್ಲೈನ್ಸನ್ನು ಯೂಸ್ ಮಾಡೋ ರೀತಿ affordable. Understood? Here affordable means reasonable, reasonably priced. Priced. Understood? Affordable. So now airlines, air travel has now become affordable. Understood, children? So we can see two types of airlines. One is official airlines and another one is a private airlines. So in our India, Air India is the official airline. So the government ಇಂದ ಅದು ಒಂದು ಮಾನ್ಯತೆಯನ್ನು ಪಡೆದಿರುವಂಥದ್ದು. ಅಂಡರ್ಸ್ಟುಡ್? ಆ್ಯಂಡ್ ಆಲ್ಸೋ ಅನದರ್ ಒನ್ ಪ್ರೈವೇಟ್ ಏರ್ಲೈನ್ಸ್. ಸೊ ಜೆಟ್ ಏರ್ವೇಸ್, ಇಂಡಿಗೋ ಏರ್ವೇಸ್ ಆ್ಯಂಡ್ ಸ್ಪೈಸ್ ಜೆಟ್ ಏರ್ವೇಸ್. ಎಸ್ಪೆಷಲಿ ಇನ್ ಪ್ರೈವೇಟ್ ಏರ್ಲೈನ್ಸ್ ಆಫರ್ ಟಿಕೆಟ್ಸ್ ಅಟ್ ಲೋ ಪ್ರೈಸಸ್. ಸೊ air travel has now become affordable. Understood, children? So in your textbook, page number 98, they are given one box. Okay, so there are 6 international airways. Understood, children? International airports in India. Find out their names antele kottidare. Understood? ನಾನು ಈಗ ಅದನ್ನು ಒನ್ ಬೈ ಒನ್ ಹೇಳ್ತೀನಿ, ನೀವು ಅದನ್ನು ಪೆನ್ಸಿಲಿಂದ ಬರ್ಕೋಬೇಕು. ಅಂಡರ್ಸ್ಟುಡ್? ನಾವು ಯು ರೈಟ್ ನಾವ್. ಸೊ ದೇರ್ ಆರ್ 6 ಇಂಟರ್ನ್ಯಾಷನಲ್ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ, ಅಂದರೆ ಕಂಟ್ರಿ ಟು ಕಂಟ್ರಿ, ಅಂತಾರಾಷ್ಟ್ರೀಯ ಏರ್ಪೋರ್ಟ್. ಅಂಡರ್ಸ್ಟುಡ್? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೈಕ್ ವೇರ್ ಇಟ್ ಈಸ್ ಮೀನ್ಸ್ ಮುಂಬೈ, ಕೋಲ್ಕತ್ತಾ, ಡೆಲ್ಲಿ ಆ್ಯಂಡ್ ತಿರುವನಂತಪುರಂ ಆ್ಯಂಡ್ ಅಮೃತ್ಸರ್, ಚೆನ್ನೈ, like. So Mumbai, Maharashtra capitals, Kolkata, West Bengal capital and Delhi, India's capital.
Understood? And another one, Chennai, Tamil Nadu capital. So here Tamil Nadu, Chennai. Understood? And Amritsar in Punjab. And Thiruvananthapuram, Kerala. Understood, children? So there are 6 important international airports in India: Delhi, Punjab, Mumbai, Kolkata and Chennai. Yes? Yes. See here, look at the board. So this is northern India and southern India and west side and east side. So south part, ನೀವು ಈ ಕೆಳಭಾಗ ನೋಡಿ, ಡೆಕ್ಕನ್ ಪ್ಲಾಟ್ಯೂ ಅಂತೇಳಿ ನಾವು ಕರಿತೀವಿ. ಸೊ ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ವಿ ಹ್ಯಾವ್ 2 ಕೋಸ್ಟಲ್ ಲೈನ್ಸ್, ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್. ಸೊ ಕೋಸ್ಟ್ ಲೈನ್ ಅಂತ ಹೇಳಿದ್ರೆ ಕರಾವಳಿ ಪ್ರದೇಶ. ಸೊ ಯಾಕೆ ಇದನ್ನು ಕೋಸ್ಟಲ್ ಲೈನ್ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಯರ್ Bay of Bengal. Understood? Bay of Bengal. And western side Arabian Sea and south part bottom Indian Ocean. Understood? So these coastline along the coastal line of India. So western coastline and eastern coastline. Dear children, western coastline ಅಂದರೆ ನಮ್ಮ ವೆಸ್ಟರ್ನ್ ಕೋಸ್ಟ್ ಲೈನಲ್ಲಿ ಆ್ಯಂಡ್ ಈಸ್ಟರ್ನ್ ಕೋಸ್ಟ್ ಲೈನ್. ಸೊ ಇಲ್ಲಿ ನಾವು ಕೆಲವೊಂದು ಏರ್ವೇಸ್ ನೋಡ್ತೀವಿ, ಲೈಕ್ ಕೇರಳ ಆ್ಯಂಡ್ ಮುಂಬೈ ಆ್ಯಂಡ್ ಅಮೃತ್ಸರ್ ಆ್ಯಂಡ್ ಕೋಲ್ಕತ್ತಾ. ಅಂಡರ್ಸ್ಟುಡ್? ಸೊ ಹಿಯರ್ ಫಸ್ಟ್ ಒನ್ ಮುಂಬೈ ಏರ್ಪೋರ್ಟ್. ಸೊ ಏರ್ಪೋರ್ಟ್ ಅಂದರೆ ಹೇಳಿದ್ರೆ ನನಗೆ ಇವಾಗ ಈಸ್ಟರ್ನ್ ಕೋಸ್ಟ್ ಲೈನಲ್ಲಿ ಬರುತ್ತೆ ಅಲ್ಲ, ನೀವು ತಿಳ್ಕೊಂಡಿರ್ಬೇಕಲ್ವಾ. ಸೊ ವೆಸ್ಟರ್ನ್ ಕೋಸ್ಟ್ ಲೈನ್ ಆ್ಯಂಡ್ ಈಸ್ಟರ್ನ್ ಕೋಸ್ಟ್ ಲೈನ್. ಸೊ ಕೆಲವೊಂದು ಪ್ಲೇಸಸ್ಗಳು ವೆಸ್ಟರ್ನಲ್ಲೂ ಬರುತ್ತೆ ಮತ್ತು ಈಸ್ಟರ್ನ್ ಕೋಸ್ಟ್ ಲೈನಲ್ಲೂ ಬರುತ್ತೆ. ಎಸ್. ಸೊ ಫಸ್ಟ್ ಒನ್ ಈಸ್ ಮುಂಬೈ. ಸೊ ಮುಂಬೈಯಲ್ಲಿರುವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಸಿಯರ್ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. I'll repeat once again. In Mumbai, Chhatrapati Shivaji Maharaj International Airport. Understood, children? Now I will write so first one, Maharaj International Airport in Mumbai. Understood? And second one, Delhi, India's capital, Delhi. So Indira Gandhi International Airport. Second one, Indira Gandhi International Airport in Delhi. Understood? And third one, Kolkata. See, West Bengal's capital, Kolkata.
Netaji Subhash Chandra Bose International Airport in Kolkata. Understood? And fourth one, Chennai. So here Chennai, Tamil Nadu capital. Yes. So Chennai International Airport. Fourth one, Chennai International Airport in Tamil Nadu. They are given Chennai. It's a capital Chennai. Tamil Nadu. Understood? And fifth one, Amritsar. Golden Temple, you know, Amritsar? Yes. So, Punjab. Fifth one, Sri Guru Ramadas Ji International Airport in Amritsar in Punjab. Understood? And lastly, last one, Thiruvananthapuram. Where it will come? Thiruvananthapuram, Kerala. Here. See here? Kerala. Thiruvananthapuram, Trivandrum International Airport. What its name? Trivandrum International Airport in Thiruvananthapuram. Yes, these are the 6 international airports in India. So, I will repeat once again. Chhatrapati Shivaji Maharaj International Airport in Mumbai, Indira Gandhi International Airport in Delhi, Netaji Subhash Chandra Bose International Airport in Kolkata, and Chennai International Airport in Chennai, and Sri Guru Ramadas Ji International Airport in Amritsar, and also Trivandrum International Airport in Thiruvananthapuram, Kerala. Okay, these are the 6 main international airports in India. Understood, children? Yes, this is the airway transport. So, airway transport, and aeroplane is the fastest means of transport, and it connects major cities and towns connected by air. So, aeroplanes transport people and goods, especially in perishable goods like fruits, vegetables and flowers to far off places. Mail from big cities is sent by aeroplane. Why? Because the letters from far off places reach quickly. A helicopter is also one of the most important air transport, especially in the area that are very difficulty to reach. Understood? And there drop the food pockets when during the floods and famines. Drop the food packets and medicines
Understood children? And also they also reach mountainous and hilly areas. When it is reached, the difficulty to reach by road. For example, already I given Jammu and Kashmir and Nepal, they are using almost all airways, aeroplanes, helicopters and also the cable cars. Understood children? And we can classify it into two types of airlines. One is government airlines and another one is government airlines we can call also official airlines and private airlines. One example of official airlines, Air India, and another one private airlines, for example Jet Airways, SpiceJet and Indigo Jet. Understood? So this is the airway transport system. So in next, waterway. So water transport. So waterways. So in the next class we will discuss about another one means of transport, waterways. Understood children? Okay, thank you.